ನಾನು ಹೇಳಿಲ್ಲ 1.5 ವರ್ಷ ಹಿಂಗೆ ಕೂತ್ಕೊಂಡಿಲ್ಲ ಅಂತ. ಓಕೆ, ಈಗ ಟಾರ್ಗೆಟ್ ವೀರೇಂದ್ರ ಹೆಗ್ಡೆಯನ್ನು ಮಟ್ಟಣ್ಣವರು ಹೆಂಗೆ ಮಾತಾಡ್ತಾನೆ ನೋಡಿ. ನಮಗೆ ಮಾತಾಡಿದ್ದಲ್ಲ, ಇದು ಸ್ಟಿಂಗೂ ಅಲ್ಲ, ತನ್ನ ಚೇಲದೊಟ್ಟಿಗೆ ಕೂತ್ಕೊಂಡು ತಾನೇ ಇಂಟರ್ವ್ಯೂ ಕೊಟ್ಟಿರೋದು. ಓಕೆ, ಈ ವಿಡಿಯೋ ಮಟ್ಟಣ್ಣವರ ನಿಮ್ಮ ಸವಿ ನೆನಪಿಗಾಗಿ. ಈ ಅವರ ಅಕ್ರಮಗಳ ಅತ್ಯಾಚಾರಗಳ ವಿರುದ್ಧ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಅವರಿಗೆ ಇದ್ದಂತ ಅತಿ ದೊಡ್ಡ ಅಸ್ತ್ರ ಅಂದ್ರೆ ಈ ಮೀಟರ್ ಬಡ್ಡಿ ದಂಧೆ. ಗ್ರಾಮಗಳಲ್ಲಿ ಅವ್ರ ಎಂಪ್ಲಾಯ್ಸ್ ಇದ್ದಾರೆ, ಅವರು ಫೋನ್ ಮಾಡಿ ಬಯಸ್ತಾರೆ. ಹೀಗಾಗಿ ಅವರ ನಡ ಮುರಿಬೇಕಂತ ನಿಂತ್ಕೊಂಡಿದ್ದೇವೆ, ಮುರಿತೇವೆ, ಈಗ ಕಂಪ್ಲೀಟ್ ಹೋಗಿದೆ. ಈಗ ಕಂಪ್ಲೀಟ್ ಸರ್ವನಾಶ ಮಾಡಿಯೇ ತಿರ್ತೀವಿ ನಾವು. ಈ ಅವರ ಅಕ್ರಮಗಳ ಅತ್ಯಾಚಾರಗಳ ವಿರುದ್ಧ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಅವರಿಗೆ ಇದ್ದಂತ ಅತಿ ದೊಡ್ಡ ಅಸ್ತ್ರ ಅಂದ್ರೆ ಈ ಮೀಟರ್ ಬಡ್ಡಿ ದಂಧೆ. ಗ್ರಾಮಗಳಲ್ಲಿ ಅವ್ರ ಎಂಪ್ಲಾಯ್ಸ್ ಇದ್ದಾರೆ, ಅವರು ಫೋನ್ ಮಾಡಿ ಬಯಸ್ತಾರೆ. ಹೀಗಾಗಿ ಅವರ ನಡ ಮುರಿಬೇಕಂತ ನಿಂತ್ಕೊಂಡಿದ್ದೇವೆ, ಮುರಿತೇವೆ, ಈಗ ಕಂಪ್ಲೀಟ್ ಹೋಗಿದೆ. ಈಗ ಕಂಪ್ಲೀಟ್ ಸರ್ವನಾಶ ಮಾಡಿಯೇ ತಿರ್ತೀವಿ ನಾವು. ಈ ಅವರ ಅಕ್ರಮಗಳ ಅತ್ಯಾಚಾರಗಳ ವಿರುದ್ಧ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಅವರಿಗೆ ಇದ್ದಂತ ಅತಿ ದೊಡ್ಡ ಅಸ್ತ್ರ ಅಂದ್ರೆ ಈ ಮೀಟರ್ ಬಡ್ಡಿ ದಂಧೆ. ಗ್ರಾಮಗಳಲ್ಲಿ ಅವ್ರ ಎಂಪ್ಲಾಯ್ಸ್ ಇದ್ದಾರೆ, ಅವರು ಫೋನ್ ಮಾಡಿ ಬಯಸ್ತಾರೆ. ಹೀಗಾಗಿ ಅವರ ನಡ ಮುರಿಬೇಕಂತ ನಿಂತ್ಕೊಂಡಿದ್ದೇವೆ, ಮುರಿತೇವೆ, ಈಗ ಕಂಪ್ಲೀಟ್ ಹೋಗಿದೆ. ಈಗ ಕಂಪ್ಲೀಟ್ ಸರ್ವನಾಶ ಮಾಡಿಯೇ ತಿರ್ತೀವಿ ನಾವು. ಮೀಟರ್ ಬಡ್ಡಿ ದಂಧೆ, ವಾಟ್ ಯು ಸೇ? ಸೌಜನ್ಯನ ಅತ್ಯಾಚಾರಕ್ಕೂ ಆ ಮುಗ್ಧ ಹೆಣ್ಣು ಮಗುವಿನ ಕೊಲೆಗೂ ನೀವು ಹೇಳಿದ್ರಲ್ಲ ಮೀಟರ್ ದಂಧೆ ನಿಮ್ಗೆ ಅರ್ಥ ಆಯ್ತಾ? 1 ವರ್ಷದಿಂದ ಇವರು ಧರ್ಮಸ್ಥಳದ ಸಂಘದ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡಿದ್ರು. ಮೀಟರ್ ದಂಧೆ ವಿಧಾನಸಭೆಯವರೆಗೆ ಬಂದರು. ರಾಜ್ಯದ ಕೋಆಪರೇಟಿವ್ ಮಿನಿಸ್ಟರ್ ಹೇಳಿದರು, ನೋ, ಇಟ್ ಈಸ್ ಲೀಗಲ್, ಇಟ್ ಈಸ್ ಲೈಸೆನ್ಸ್ಡ್ ಅಂತ ವಿಧಾನಸಭೆಯಲ್ಲಿ ಹೇಳಿದರು, ಹೊರಗಡೆನೇ ಹೇಳಿದರು. ಕಾರಣ ಏನಕ್ಕೆ ಗೊತ್ತಾ? ವೈ ದೇ ಟಚ್ಡ್ ಆ ಫಿಗರನ್ನು ಏನಕ್ಕೆ ಟಚ್ ಮಾಡಿದ್ರು ಗೊತ್ತಾ? ಏನಕ್ಕೆ ಅವರು ಸಹಕಾರಿ ಸಂಘಗಳ ಬಗ್ಗೆ ಮಾತಾಡ್ತಾರೆ ಗೊತ್ತಾ? ಧರ್ಮಸ್ಥಳದ ಲೋನ್ಗಳ ಬಗ್ಗೆ ಮಾತಾಡ್ತಾರೆ ಗೊತ್ತಾ? ಅವರು ಅಲ್ಲಿರುವ ಜನಗಳ ಬಗ್ಗೆ ಮಾತಾಡ್ತಾರೆ ಗೊತ್ತಾ? ಧರ್ಮಸ್ಥಳ 1.25 ಕೋಟಿಗೆ ವ್ಯಾಲ್ಯೂಯೇಷನ್ ಯಾಕಾಗತ್ತೆ ಗೊತ್ತಾ? ಭಕ್ತರು ಹಾಕುವ ಹುಂಡಿಯ ಹಣದ ಬಗ್ಗೆ ಮಾತಾಡ್ತಾರೆ ಗೊತ್ತಾ? ಟಾರ್ಗೆಟ್ ವೀರೇಂದ್ರ ಹೆಗ್ಡೆ ಯಾಕೆ ಗೊತ್ತಾ? ಅದರೊಟ್ಟಿಗೆ ಸಂಘ ಟಾರ್ಗೆಟ್ ಯಾಕೆ ಗೊತ್ತಾ? ನಾನು ಹೇಳ್ತೀನಿ ಕೇಳಿ. ಈ ಸಂಘದಲ್ಲಿ ಅನುಕೂಲ ಪಡೆಕೊಂಡವರು, ಬಾಳು ಕಟ್ಟಿದವರು, ಹೆಣ್ಣು ಮಕ್ಕಳಿಗೆ ತಮ್ಮ ಮಕ್ಕಳಿಗೆ ಮದುವೆ ಮಾಡಿದವರು, ದುಡ್ಡು ತಗೊಂಡು ಸಾಲ ತಗೊಂಡು ಕೂಡಿಟ್ಟು ಸಂಘದಲ್ಲಿ ಮನೆ ಕಟ್ಟಿದವರು, ಕೃಷಿ ಕೆಲಸ ಮಾಡಿದವರು, ಬಾವಿ ತೋಡ್ದವರು, ಬೈಕ್ ತಗೊಂಡವರು, ಗಾಡಿ ಹಾಕ್ಕೊಂಡವರು, ಸಾವಿರಾರಲ್ಲ ಲಕ್ಷಾಂತರ ಜನಗಳು. ಕೇಳಿ, ನಾನು ನಿಮಗೆ 10,000 ಸ್ಯಾಟಿಸ್ಫೈಡ್ ಕಸ್ಟಮರ್ ಬಾಳು ಕಟ್ಕೊಂಡವರು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಫಲ ಪಡ್ಕೊಂಡು ನಾವು ಸಂಸಾರ ಕಟ್ಟಿದ್ದೀವಿ, ಒಳ್ಳೆದಾದ್ವಿ ಅಂತ ಹೇಳಿದವರನ್ನು ತಂದು ನಿಲ್ಲಿಸ್ತೀನಿ. ಗಿವ್ ಮಿ 15 days ಟೈಮ್. ಇಲ್ಲ ಆನ್ಲೈನ್ ಕಾಲ್ ಹಾಕುವ, ಲೈವ್ ಕಾಲ್ಸ್ ಹಾಕುವ. ಇದರಲ್ಲಿ ಸೇರ್ಕೊಂಡವರು ಯಾರು ಗೊತ್ತಾ? ಈ ಸೌಜನ್ಯ ಹಗರಣದಲ್ಲಿ ಉಳಿದ ಈ ಕಮೆಂಟ್ಗಳು ಜೈ ಅಂತ ಹೇಳ್ತಾ ಇದ್ರಲ್ಲ, ಫಸ್ಟ್ ನೈಟ್ ಅಂತ ಹೇಳುವಾಗ ಯಾರು ಗೊತ್ತಾ? ಲೋನ್ ತಗೊಂಡು ಮಜಾ ಮಾಡಿಕೊಂಡು ಕುಡ್ದು ತಿಪ್ಪರದಲ್ಲಿ ಆಗಾಕಿ ಜೂಜಾಡಿ ಕೋಳಿ ಅಂಕಕ್ಕೆ ಹೋಗ್ಬಿಟ್ಟು ವಾಪಸ್ ಕಟ್ಟಲಿಕ್ಕಾಗದ ನನ್ನ ಮಕ್ಕಳು ಬೇಕು ಅನ್ನುವ ರೀತಿಯಲ್ಲಿ ಅವರನ್ನೆಲ್ಲ ಇವರು ವಿಕ್ಟಿಮ್ಸ್ ಯಾರಿಲ್ಲೇ ಲೋನ್ ಕಟ್ಟಲಿಕ್ಕಾಗದು ಇವ್ರಿಗೆ, ಅವರನ್ನೆಲ್ಲ ಸೇರಿಕೊಂಡು ಧರ್ಮಸ್ಥಳದ ಎದುರುಗಡೆ ಎತ್ತು ಕಟ್ಟುವ ಪ್ರಯತ್ನ ಆಯಿತು. ನೀವು ಲೋನ್ ಕಟ್ಟಬೇಡಿ, ಲೋನ್ ನೀವು ಕಟ್ಟಬೇಡಿ, ಏನಾಗುತ್ತೆ ನಾವು ನೋಡ್ಕೋತೀವಿ ಅನ್ನುವ ಸಂಭಾಷಣೆಯನ್ನು ಬಿಡಲಾಯಿತು. ಅದು ಮಾತ್ರ ಅಲ್ಲ, ಆ ಜಯಂತ್ ಟಿ ಅಂತ ಒಬ್ಬ ಇದ್ದಾನೆ, ಅದನ್ನು ಮತ್ತೆ ತೋರಿಸ್ತೀನಿ.
ಕೇರಳದವರೆಗೆ ಮುಟ್ಟಿಸಲಿಕ್ಕೆ ನಾವು ಎಲ್ಲಿವರೆಗೆ ಪ್ರಯತ್ನ ಮಾಡಿದ್ದೀವಿ ಅಂದರೆ ಕನ್ನಡದಲ್ಲಿ ಇರುವುದನ್ನು ಮಲಯಾಳಂಗೆ ಟ್ರಾನ್ಸ್ಲೇಟ್ ಮಾಡಿ ಅಲ್ಲಿ ಸರ್ಕ್ಯುಲೇಟ್ ಮಾಡಿದ್ದೀವಿ, ದುಡ್ಡು ಕಟ್ಟಬೇಡಿ ಅನ್ನೋದನ್ನು ಹೇಳಿದ್ರೆ. ಇವನು ಯಾವರು ದುಡ್ಡು ಕಟ್ಟಬೇಡಿ ಅಂತ ಹೇಳಲಿಕ್ಕೆ? ಭಾರತದ ಸಂವಿಧಾನ ಇವರು ಮಾತಾಡಿದರೆ ಅಂಬೇಡ್ಕರು, ಮಾತಾಡಿದರೆ ಸಂವಿಧಾನ, ಮಾತಾಡಿದರೆ ಲೀಗಲ್ ಪ್ರೊಸೆಸ್. ಇವನು ಯಾವನು ಪುಟ್ಗೋಸಿ ಇವನು ದುಡ್ಡು ಕಟ್ಟಬೇಡಿ ಅಂತ ಹೇಳಲಿಕ್ಕೆ? ಇವನು ಮಹೇಶ್ ತಿಮರೋಡಿ. ಇವರೊಟ್ಟಿಗೆ ಇರುವ ಅತ್ರಾಪ್ತ ಆತ್ಮಗಳು ಯಾರು ಗೊತ್ತಾ? ಧರ್ಮಸ್ಥಳದಾಗೆ ಮಾತಾಡುವವರು ಯಾರು ಗೊತ್ತಾ? ಈ ಫಲಾನುಭವ ಪಡ್ಕೊಂಡು ವಾಪಸ್ ದುಡ್ಡು ಕಟ್ಟಲಿಕ್ಕಿಲ್ಲ, ನಮಗೆ ಕೈ ಕಟ್ಟಿ ಕೂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಪ್ರೆಷರ್ ಕೊಡ್ತಾ ಇದ್ದಾರೆ, ಬಡ್ಡಿ ಈಗ ಜಾಸ್ತಿ ಆಯಿತು. ಮುಟ್ಟಾಳ್ರ ತಗೊಂಡಾಗ ಎಷ್ಟು ಬಡ್ಡಿ ಅಂತ ಗೊತ್ತಿರಲಿಲ್ವಾ? ಕೈ ಕೊಡುವಾಗ ಗೊತ್ತಿರಲಿಲ್ವಾ? ಗೊತ್ತಿತ್ತು. ಕಟ್ಟುವಾಗ ಕಷ್ಟ ಆದರೆ ಸೌಜನ್ಯ ಬೇಕು ನಿಮಗೆ, ಸೌಜನ್ಯನ ಸಾವು ಬೇಕಾಯಿತು ನಿಮಗೆ, ಸೌಜನ್ಯನ ಹತ್ಯೆ ಬೇಕಾಯಿತು ನಿಮಗೆ, ಸೌಜನ್ಯನ ಮಾನ ಬೇಕಾಯಿತು ನಿಮಗೆ, ನಿಮ್ಮ ಅಸಹ್ಯಗಳನ್ನು ಬಚ್ಚಿಟ್ಕೊಳ್ಳಲು. ಟಾರ್ಗೆಟ್ ಧರ್ಮಸ್ಥಳ, ಟಾರ್ಗೆಟ್ ವೀರೇಂದ್ರ ಹೆಗಡೆ, ಟಾರ್ಗೆಟ್ ಇನ್ಕಮ್ ಯಾಕೆ ಬೇಕು? ಹುಡುಕಿ ಧರ್ಮಸ್ಥಳದ ಅವರೊಟ್ಟಿಗೆ ಕಮೆಂಟ್ಸ್ ಹಾಕೋರನ್ನು ಹುಡುಕಿ ಸರ್ವೆ ಮಾಡಿ. ಆಲ್ ಸೋಷಿಯಲ್ ಮೀಡಿಯಾದಲ್ಲಿದೆ. ಒಂದಲ್ಲ ಒಂದು ರೀತಿಯಲ್ಲಿ ಅವನು ಧರ್ಮಸ್ಥಳಕ್ಕೆ ಯಾವ ರೀತಿಯ ಅನ್ಯಾಯ ಮಾಡಿದ್ದಾರೆ ಅಂತ ಹುಡುಕಿ. ಇವರ ಒಟ್ಟಿಗೆ ಇರುವ ಆ ಕ್ರೌಡ್ನಲ್ಲಿ ಎಷ್ಟು ಜನ ಸಂಘಕ್ಕೆ ದುಡ್ಡು ವಾಪಸ್ ಕಟ್ಟಲಿಕ್ಕೆ ಆಗದೇ ಇದ್ದವರು ಹುಡುಕಿ. ದಿಸ್ ಈಸ್ ನಾಟ್ ಜನ ಒಟ್ಟು ಮಾಡಲಿಕ್ಕೆ ಸ್ಟ್ರಾಟಜಿ. ಕಟ್ಟಬೇಡಿ, ನಾವಿದ್ದೀವಿ, ನಮ್ಮ ಗ್ರೂಪ್ಗೆ ಬನ್ನಿ, ವೀರೇಂದ್ರ ಹೆಗಡೆಯನ್ನು ಮುಳುಗಿಸುವ, ಸಂಘನ ಮುಳುಗಿಸುವ. ಆಗ ನೀವು ಯಾರು ದುಡ್ಡು ಕಟ್ಟಲಿಕ್ಕಿಲ್ಲ ಅಂದರೆ ಸಾಲ ಮನ್ನಾ ಮಾಡಿಬಿಟ್ರೆ ಎಲ್ಲ ಓಟು ನಮ್ಮದೇ, ಎಲ್ಲರೂ ಧರ್ಮಸ್ಥಳದಾಗೆ ಇಷ್ಟು ದಂಗೆ ಹೇಳ್ತಾರೆ. ದಂಗೆ ಏಳಿಸುವ ವಿಧಾನ, ಟೆರರಿಸಮ್ ಮಾಡ್ತಾರೆ, ಅದರ ಒಂದು ಪಾತ್ರ. ಅಲ್ಲಿ ಹೇಳ್ತಾರಲ್ಲ, ಟೆರರಿಸಮ್ ಮಾಡುವಾಗ ನೀವು ಸಾಯಿಸಿ ಮೇಲೆ 16 ನವ ತರುಣಿಯರು ಕಾಯ್ತಾ ಇರ್ತಾರೆ, ಅಲ್ಲನ ಹತ್ರ ಸ್ಟ್ರೈಟ್ ಹೋಗ್ತೀರಿ ಅಂತ ಹೇಳ್ತಾರಲ್ಲ. ನಿಮಗೆ ಮಧುರಪಾನ ಅಲ್ಲಪಾನ ಸಿಗುತ್ತೆ ಅಂತ ಹೇಳಿ ಬ್ರೈನ್ ವಾಶ್ ಮಾಡ್ತಾರಲ್ಲ, ಅದೇ ರೀತಿ ನಿಮ್ಮದು. ಈ ಗೌರ್ಮೆಂಟ್ ಮಾಡತ್ತಲ್ಲ, ಸಾಲ ಮನ್ನಾ ಮಾಡ್ತೀವಿ, ನಮಗೆ ಓಟ್ ಹಾಕ್ಬಿಡಿ, ಅದೇ ರೀತಿ ನಾವು ಸಾಲ ಮನ್ನಾ ಮಾಡಿಸ್ತೀವಿ, ಸಂಘವನ್ನು ನಿಲ್ಲಿಸ್ಬಿಡ್ತೀವಿ, ನೀವು ಕಟ್ಟುವ ಯೋಗ್ಯತೆನೇ ಇಲ್ಲ, ಕಟ್ಟಬೇಡಿ, ಕಟ್ಟಿಲ್ಲ ಅಂದ್ರೆ ಏನಾಗುತ್ತೆ ನೋಡುವ, ನನ್ನೊಟ್ಟಿಗೆ ನಿಲ್ಲಿ. ಮಹೇಶ್ ಅಣ್ಣನಿಗೂ ನನಗೂ ಜೈಕಾರ ಹಾಕಿ ಕಮೆಂಟ್ಸ್ ಬರೀರಿ, ಬನ್ನಿಯಪ್ಪ ತೋರಿಸಿ, ಶೋ ಮಿ ಮ್ಯಾನ್. ಇಫ್ ಯು ಟ್ರೀಟ್ ಯುವರ್ ಸೆಲ್ಫ್ ಜೆಂಟ್ಲ್ಮ್ಯಾನ್, ಬಾ ಇಲ್ಲಿಗೆ, ಲೆಟ್ ಅಸ್ ಡಿಬೇಟ್, ಫೈಟ್ ಪಕ್ಕಕ್ಕಿಡುವ, ಲೆಟ್ ಅಸ್ ಡಿಬೇಟ್. ನಿನ್ನ ಲೈವ್ ಇಟ್ಕೊಂಡೆ ಬಾ. ನಿನ್ನ ಅವರೆಲ್ಲ ಇದ್ದಾರಲ್ಲ, ನೀನು ಹೇಳೋ ಮೊದಲೇ ಅವ್ರು ಎಸ್ ಅಂತ ನಗ್ತವ್ರೆ ನೋಡಿ. ನೀನು ಹೇಳಲೇ ಇಲ್ಲ, ಧರ್ಮಸ್ಥಳದಲ್ಲಿ ಹಿಂಗಾಗುತ್ತೆ, ಯೂಸ್ ಮಾಡ್ತಾರೆ ಆ ದುಡ್ಡ. ಹೌದು ಬಸವ, ಹೌದು ನೀನು ಹೌದು ಕರೆಕ್ಟ್, ಬಾ ಕಟ್ಟುವ. ದಿಸ್ ಎ ಸ್ಟ್ರಾಟಜಿ ಮಿಸ್ಟರ್. ಇದು ಸ್ಟಿಂಗ್ ಅಲ್ಲ, ಫೋರ್ಜ್ಡೋ ಮಾರ್ಫ್ಡೋ ಯಾವುದಲ್ಲ, ಇದು ನಿನ್ನ ಹಣೆ ಬರಹ, ಇದು ನೀನು ಏನು ಅನ್ನೋದು. ಇದನ್ನು ಜನಗಳಿಗೆ ಪಾಪ ಒಂದೊಂದೇ ಬಿಟ್ಟು ಬರುತ್ತೆ. ಎಲ್ಲಿ ಪುರುಸೋತಿರುತ್ತೆ. ಇವತ್ತು ವಾಟ್ಸಪ್ಪಲ್ಲಿ ಬಂದಾಗ ಇದೇ ಸತ್ಯ, ನಾಳೆ ಇದು ಗೊತ್ತಾಗಲ್ಲ, ಇನ್ನೊಂದು ಬರುತ್ತೆ. ಇವತ್ತು ಇದು ಸತ್ಯ, ಇವತ್ತು ಬುರುಡೆ ಬಂತು, ನಾಳೆ ದೇಹ ಬಂತು, ನಾಳೆ ತಾಯಿ ಬಂದ್ಲು, ನಾಳೆದು ತಂದೆ. ನಮಗೇನು ಕೆಲಸ ಇಲ್ಲ, ನಿಂದು ಇದೇ ಕೆಲಸ. ಕೊಡು, ಮೊದಲ ವಿಕ್ಟಿಮ್ ನೀನಲ್ವಪ್ಪ, ಕಂಪ್ಲೇಂಟ್ ಕೊಡು. ಸಾಮೂಹಿಕ ವಿವಾಹದಲ್ಲಿ ಎಲ್ಲರಿಗೆ ಅತ್ಯಾಚಾರ ಆಗಬೇಕಾದ್ರೆ ನಿನ್ನ ಮನೇಲಿ ಅದೇ ನಡೆದಿರ್ಬೇಕಲ್ಲ, ನೀನು ಕೊಡು. ಆಗಲಿ ಒಂದು DNA ಟೆಸ್ಟು, ಬರಲಿ ಒಂದು FSL ರಿಪೋರ್ಟು ಬರಲಿ. ಈಗ 1.5 ವರ್ಷದ ಪವರ್ ಟಿವಿ ಕೆಲಸ ತೋರಿಸ್ತೀನಿ, ನಿನ್ನೊಟ್ಟಿಗೆ ನಾವು ಏನು ಮಾಡಿದ್ದೀವಿ ಅಂತ. ತುಣುಕುಗಳನ್ನು ನೀನು ಕೊಡ್ತೀವಿ. ಇದು
1.5 ವರ್ಷ ಏನೇನು ಕವರ್ ಮಾಡಿದ್ವಿ ಅಂತ ನಿನಗೆ ಬರುವ ದಿನಗಳಲ್ಲಿ ಗೊತ್ತಾಗುತ್ತೆ. ನೀನು ಸ್ವಲ್ಪ ಕಮೆಂಟ್ ಬಿಡು, ಸ್ವಲ್ಪ ಹೊರಗಡೆ ಬಾ ಅಂತ ಕಾಯ್ತಾ ಇದ್ವಿ. ಇವತ್ತು ಸೋಮನಾಥ್ ಅವರು ಬಂದವರೆ, ಒಂದು ವಾಟ್ಸಪ್ಪಲ್ಲಿ ಕ್ಲಾರಿಫಿಕೇಷನ್ ಬಿಟ್ಟವ್ರೆ. ಎಂಡಿಗೆ ನೋಡು ಮೆಟ್ಟಣ್ಣವರು, ಅದಕ್ಕೆ ನಾನು ಉತ್ತರ ನೋಡು. ನೀನು ಬಾ ಹೊರಗಡೆ, ಬಿಲದಿಂದ ಬಾ, ಲೆಟ್ ಅಸ್ ಡಿಸ್ಕಸ್. ನಿನಗೆ ಹೆಲ್ದಿ ಡಿಸ್ಕಷನ್ ಬೇಕಾ? ಐ ಆಮ್ ರೆಡಿ ಫಾರ್ ದ್ಯಾಟ್, ಕಮ್. ನಿನಗೆ ಹೂವಿನ ಗುಚ್ಚ ಇಟ್ಟುಕೊಟ್ಟು ಕರಿತೀನಿ. ನಿನಗೆ ಅಲ್ಲಿ ಅನ್ಹೆಲ್ದಿ ಡಿಸ್ಕಷನ್ ಬೇಕಾ? ಐ ಆಮ್ ರೆಡಿ ಟಿಲ್ ಯುವರ್ ಲೆವೆಲ್. ನಿನ್ನ ಫಂಡಮೆಂಟಲ್ ರೈಟೇ, ನಿಮ್ಗಿಬ್ಬರಿಗಿರುವ ಫಂಡಮೆಂಟಲ್ ರೈಟೇ ನನಗಿರೋದು. ನಿನ್ನ ನಾಲಿಗೆ ಅವನ ನಾಲಿಗೆ ಯಾರಿಗೆ ಬೇಕಾದರೆ ಮಾತಾಡ್ಬೋದು ಅಂದರೆ, ನನಗೂ ಅದೇ ಫಂಡಮೆಂಟಲ್ ರೈಟ್, ಅದೇ ಇಂಡಿಯಾದ ನೆಲದಲ್ಲಿ ನಾನು ಇರೋದು. ಓಕೆ.